ಬಂಟ್ವಾಳ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯನ್ನು ಅಂಬೇಡ್ಕರ್ ಭವನದ ಮೇಲಂತಸ್ತಿಗೆ ಸ್ಥಳಾಂತರಿಸಲಾಗಿದೆ. ಆದರೆ ಕಚೇರಿ ಅಂಬೇಡ್ಕರ್ ಭವನಕ್ಕೆ ಸ್ಥಳಾಂತರಗೊಂಡಿದ್ದರೂ ಮುಂಭಾಗದ ಪ್ರವೇಶ ದ್ವಾರಕ್ಕೆ ಬೀಗ ಹಾಕಿರುವುದು ಅಷ್ಟೇ ಅಲ್ಲದೆ ಕಚೇರಿ ಇರುವ ಬಗ್ಗೆ ನಾಮಫಲಕ ಅಳವಡಿಸದಿರುವುದರಿಂದ ಫಲಾನುಭವಿಗಳು ಗೊಂದಲಕ್ಕೀಡಾಗುತ್ತಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ. ಅಂಬೇಡ್ಕರ್ ಭವನಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಶಿಫ್ಟ್, ಮುಂಭಾಗದ ಬಾಗಿಲಿಗೆ ಬೀಗ, ನಾಮಫಲಕ ಇಲ್ಲದೆ ಫಲಾನುಭವಿಗಳ ಪರದಾಟ. ಖಾಸಗಿ ಕಟ್ಟಡದಲ್ಲಿದ್ದ ಬಂಟ್ವಾಳ ಸಮಾಜ ಕಲ್ಯಾಣ ಇಲಾಖೆ ಈಗ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಆದ್ರೆ ಇದರಿಂದ ಫಲಾನುಭವಿಗಳಿಗೆ ತೊಂದರೆ ಆಗ್ತಿದೆ ಎಂಬ ಮಾತು ಕೇಳಿ ಬರ್ತಿದೆ. ಅಂದ್ರೆ ಯಾವುದೇ ಒಂದು ನಾಮಫಲಕ ಇಲ್ಲ. ನೀವೇನು ಹೇಳ್ತೀರಾ? ನಾಮಫಲಕಕ್ಕೆ ಈಗ ಕೊಟ್ಟಿದೆ, ಯಾಕಂತ ಹೇಳಿದ್ರೆ ನಾವೀಗ ಸಡನ್ ಆಗಿ ಶಿಫ್ಟ್ ಮಾಡಿದ್ದು. ಯಾಕಂದ್ರೆ ಇಲ್ಲಿ ವ್ಯವಸ್ಥೆ ಸರಿ ಇರ್ಲಿಲ್ಲ, ಮತ್ತು ಸೀಲಿಂಗ್ ಅಲ್ಲಿ ಇತ್ತೀಚೆಗೆ ಹಾಕಿದ್ದು. ಯಾಕೆ ನಾಮಫಲಕಕ್ಕೆ 1 ವಾರದಲ್ಲಿ ನಾಮಫಲಕ ಬರ್ತದೆ, ಮತ್ತೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಇಲ್ಲಿ ನೀರೆಲ್ಲ ಹೋಗ್ತದಲ್ಲ, ಅದಕ್ಕೆ ನಾವು ಬಂದ ಕಾರಣ ಗೊತ್ತಾಯ್ತಲ್ಲ, ಆದ ಕಾರಣ ಅದಕ್ಕೆ ಪೈಪ್ ಲೈನ್ ಹಾಕಿ ಇಲ್ಲಿಗೆ ನೀರಿನ ವ್ಯವಸ್ಥೆ ಇದು ಮಾಡ್ತೇವೆ ಅಂತ ಹೇಳಿದ್ದೇವೆ. ಆದ್ರೆ ಇಷ್ಟು ದಿವಸ ಬರ್ತಿದ್ದಾರೆ, ಈಗ ತುಂಬಾ ಮಂದಿ ವಿದ್ಯಾರ್ಥಿಗಳನ್ನು ಕೂಡ ನಾವು ನೋಡಿದ್ವಿ. ಆದ್ರೆ ಅವರೇ ಹೇಳ್ತಿದ್ದಾರೆ, ನಾವೀಗ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣ ಆಯ್ತು, ಮುಂಬಾಗಿಲು ಮುಚ್ಚಿದೆ, ಹಿಂಬಾಗಿಲಿಂದಾನೇ ಬರ್ತಾ ಇದ್ದೇವೆ ಅಂತ ಹೇಳ್ತಾರೆ. ಈ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಅದೇ ಯಾಕಂತ ಹೇಳಿದ್ರೆ ಅದು ಭವನದ್ದು ದ್ವಾರ ಇರುದಮ್ಮ. ಆದ ಕಾರಣ ಅಲ್ಲಿ ಅಂದ್ರೆ ಫಂಕ್ಷನ್ ಎಲ್ಲ ಆಗುವ ಕಾರಣ ನಾವು ಅಲ್ಲಿ ಓಪನ್ ಮಾಡಿದ್ರೆ ಎಲ್ಲರೂ ಬರ್ತಾರೆ. ಅಲ್ಲಿ ಬಾತ್ರೂಮ್ ಎಲ್ಲ ಇದೆ ಅಲ್ಲ, ಹಾಗೆ ಪಬ್ಲಿಕ್ ಸಹ ಬರ್ತದೆ. ಇಲ್ಲೆಲ್ಲ ವಾಹನ ಇಟ್ಟು ಹೋಗ್ತಾರಲ್ಲ, ಅದಕ್ಕೋಸ್ಕರ ಮಾತ್ರ, ಬೇರೇನು ಉದ್ದೇಶದಿಂದ ಅಲ್ಲ. ಈಗ ಈಚೆ ಇದೆ ಇದೆಲ್ಲ ಇವರೆಲ್ಲ ಗಾಡಿಯಲ್ಲಿ ಇಟ್ಟಿದ್ದಾರೆ, ಅದು ಯಾರ್ದಂತ ಗೊತ್ತಿಲ್ಲ ನಮಗೆ. ಈಗ ಅದಕ್ಕೆ ವಾಹನ ನಿಲುಗಡೆದು ಒಂದು ಮಾಡಿದ್ದೇವೆ. ಅದೀಗೆಲ್ಲ 1 ವಾರದ ಈಗ ಸದ್ಯಕ್ಕೆ ನಾವು ಒಂದು ಪೇಪರ್ ನಲ್ಲಿ ಇದು ಮಾಡ್ತಾ ಇದ್ದೇವೆ ಅದನ್ನೆಲ್ಲ. ಈಗ ಸ್ಥಳಾಂತರಗೊಂಡು ಎಷ್ಟು ದಿನಗಳಾಯ್ತು? ಈಗ 1 ತಾರೀಕು ಅಂದ್ರೆ ನಾವು ಇದೆಲ್ಲ ಸಾಮಾನು ತರ್ತಾ ಇದ್ದೇವೆ ಈಗ. ಆದ್ರೆ ವಿದ್ಯಾರ್ಥಿಗಳನ್ನು ಫಲಾನುಭವಿಗಳು ಬರ್ತಾ ಇದ್ದಾರೆ, ನಾಮಫಲಕ ಇಲ್ಲ. ಅಲ್ಲ, ನಾಮಫಲಕ ಬಂದದಷ್ಟೇ ಅಲ್ಲ, ಈಗ ರೆಡಿ ಮಾಡ್ತಾ ಇದ್ದೇವೆ. ಆದ್ರೂ ಬರುವವರಿಗೆ ಅಲ್ಲಿ ಹೇಳಿದ್ದೇವೆ, ಅಲ್ಲಿ ಎಲ್ಲ ನಾವು ನೋಟಿಸ್ ಬೋರ್ಡ್ ಹಾಕಿದ್ದೇವೆ. ಅಂಬೇಡ್ಕರ್ ಮೊದಲನೇ ಮಹಡಿಯಲ್ಲಿ ಅಂತ ಎಲ್ಲ ಹಾಕಿದ್ದೇವೆ ನಾವು. ಆದ್ರೆ ಮುಂಭಾಗದಲ್ಲಿ ಒಂದು ಇರ್ಬೇಕಂತ ಒಂದು ಸಾಮಾನ್ಯ ವಿಷಯ. ಹೌದು, ಅದು ಮಾಡ್ತೇವೆ. ಈಗ ಎಷ್ಟು ದಿನಗಳು ಬೇಕು? 1 ವಾರ. ಅಂದ್ರೆ 1 ವಾರ ಟೈಮ್ ಕೊಟ್ಟದ್ದು, ಅದ್ರ ಒಳಗೆ ಆಗ್ತದೆ ಅಷ್ಟೇ. ಈಗ ಎಲ್ಲರೂ ಅಂದ್ರೆ ಆರೋಪ ಮಾಡ್ತಿದ್ದಾರೆ, ಅಂದ್ರೆ ನಮ್ಗೆ ತುಂಬಾ ತೊಂದರೆ ಆಯ್ತು, ಅಲ್ಲಿ ಅಲೆದಾಡಿ ಬಂದ್ವಿ ಅಂತ ಹೇಳಿ. ನಮ್ಗೆ ಯಾವ್ದು ಅಂತ ಕಂಪ್ಲೇಂಟ್ಸ್ ಬರ್ಲಿಲ್ಲ. ಯಾವ ಸ್ಟೂಡೆಂಟ್ ಆಗ್ಲಿ ಅಥವಾ ಯಾವುದೇ ಫಲಾನುಭವಿಗಳು ಯಾರು ಅಂತದ ಕಂಪ್ಲೇಂಟ್ ಬರ್ಲಿಲ್ಲ. ಖುಷಿ ಆಯ್ತು, ಬಂದು ಹೇಳಿದ್ರು ಇಲ್ಲಿ ಚೆನ್ನಾಗಿದೆ, ನಮಗೆ ನಿಯರೆಸ್ಟ್ ಪೇಟೆ ಎಲ್ಲ ಇದೆ, ಬಸ್ ಸೌಕರ್ಯ ಇದೆ ಅಂತ ಹೇಳಿದ್ದಾರೆ. ಆದ್ರೆ ನಾವು ಈಗ ಹೊರಗಡೆ ಬರುವಾಗನೇ 3 ಜನ ನಮ್ಮ ಹತ್ರ ಹೇಳಿದ್ರು, ನಾವು ಅಲ್ಲಿ ಕೆಳಗೆ ಹೋಗಿ ಬಂದ್ವಿ, ಮುಂಬಾಗಿಲು ಮುಚ್ಚಿದೆ, ಹಿಂಬಾಗಿಲಿಂದನೇ ಬರ್ಬೇಕಂತ. ಅದು ಗೊತ್ತಿಲ್ಲ ಮೇಡಮ್, ಅದರ ವಿಷಯ ನಮಗೆ. ಆದಷ್ಟು ಶೀಘ್ರ ಕಚೇರಿಯ ಮುಂಭಾಗದ ಪ್ರವೇಶ ದ್ವಾರವನ್ನು ಸಾರ್ವಜನಿಕರ ಬಳಕೆಗೆ ತೆರೆಯುವುದರ ಜೊತೆಗೆ ಸ್ಪಷ್ಟವಾಗಿ ಕಾಣುವ ರೀತಿಯಲ್ಲಿ ಇಲಾಖೆಯ ನಾಮಫಲಕವನ್ನು ಅಳವಡಿಸುವ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.